ಈ ಪ್ರಶ್ನೆಗೆ ನೋಡಿ, ಮೊದಲನೇ ಎ ತಂಡ ಕರ್ನಾಟಕದ ಆದಿಕವಿ ಪಂಪ. ಪಂಪ. ನೆಕ್ಸ್ಟ್, ಕರ್ನಾಟಕದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿ ಯಾವುದು? ಕನ್ನಡ ರತ್ನ. ಕನ್ನಡ ರತ್ನ. ತಪ್ಪು. ಕರ್ನಾಟಕ ರತ್ನ ಪ್ರಶಸ್ತಿ. ಕರ್ನಾಟಕ ರತ್ನ ಪ್ರಶಸ್ತಿ. ನೋಡಿ, ಯಾವ ತಂಡ ನಿಮ್ಮದು? ಸಿ ತಂಡದ. ಸಿ ತಂಡಕ್ಕ ಒಂದು ಬೋನಸ್ ಅಂಕ ಕೊಡ್ತೀವಿ. ಯಾಕಂದ್ರ ಬಿ ತಂಡಕ್ಕ ಏನಿಲ್ಲಪ್ಪ ಅಂದ್ರ ಎ ತಂಡದ್ದು ಒಂದು ಕ್ವಶನ್ ಸರಿ, ಬಿ ತಂಡದ್ದು 0, ಸಿ ತಂಡದ್ದು ಒಂದು ಬೋನಸ್. ಸಿ ತಂಡದ ಪ್ರಶ್ನೆ ಈಗ, ಕರ್ನಾಟಕದ ವರ ಕವಿ ಯಾರು? ದ.ರಾ ಬೇಂದ್ರೆ. ದ.ರಾ ಬೇಂದ್ರೆ. ವೆರಿ ಗುಡ್. ಸಿ ತಂಡದ್ದು. ನೆಕ್ಸ್ಟ್, ಬಿ ತಂಡಕ್ಕ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆ ಯಾವುದು? ಕೃಷ್ಣಾ ಮೇಲ್ದಂಡೆ ಯೋಜನೆ. ಕೃಷ್ಣಾ ಮೇಲ್ದಂಡೆ ಯೋಜನೆ. ಡಿ. ಇದಕ್ಕ ಒಂದು ಅಂಕ ಕೊಡ್ತೀವಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಎ ತಂಡಕ್ಕ ಭಾರತದ ಅತಿ ಎತ್ತರದ ಜಲಪಾತ ಯಾವುದು? ಜೋಗ ಜಲಪಾತ. ಜೋಗ ಜಲಪಾತ. ವೆರಿ ಗುಡ್. ಎ ತಂಡಕ್ಕ ಮತ್ತೊಂದು ಅಂಕ. ನೆಕ್ಸ್ಟ್, ಬಿ ತಂಡ ಕ್ವಶನ್, ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಯಾವುದು? ಗೋಳ ಗುಮ್ಮಟ. ಗೋಳ ಗುಮ್ಮಟ. ವೆರಿ ಗುಡ್. ಇನ್ ಬಿ ಒಂದು ಅಂಕ. ಇನ್ ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಅತಿ ದೊಡ್ಡ ನಗರ ಯಾವುದು? ಬೆಂಗಳೂರು. ಬೆಂಗಳೂರು. ನೆಕ್ಸ್ಟ್ ನಿಮ್ಮ ಡಿ ತಂಡದ್ದು ಕರ್ನಾಟಕದ ದೊಡ್ಡ ದೇವಾಲಯ ಯಾವುದು? ಶ್ರೀಕಂಠೇಶ್ವರ ದೇವಾಲಯ. ಶ್ರೀಕಂಠೇಶ್ವರ ದೇವಾಲಯ. ವೆರಿ ಗುಡ್. ನೆಕ್ಸ್ಟ್ ಎ ತಂಡಕ್ಕ ನೋಡ್ರಿ, ಈಗ ಎರಡು ಸುತ್ತಿನಲ್ಲಿ ಮೊದಲನೇ ಸುತ್ತಿನಲ್ಲಿ ಮೊದಲನೇ ಸುತ್ತಿನಲ್ಲಿ ಏನಪ್ಪ ಅಂದ್ರ ಬಿ ತಂಡ 0 ಅಂಕ ಗಳಿಸದ, ಎ ತಂಡ 1 ಅಂಕ, ಸಿ ತಂಡ ಬೋನಸ್ 1 ಅಂಕ ಮತ್ತು 1 ಅಂಕ 2 ಅಂಕ ಗಳಿಸದ. ಇನ್ನ ಡಿ ತಂಡ ಅದನ್ನು 1 ಅಂಕ ಗಳಿಸದ. ಎರಡನೇ ಸುತ್ತಿನಲ್ಲಿ ಅಷ್ಟು ತಂಡಗಳು ಒಂದೊಂದು ಏನಪ್ಪ ಅಂದ್ರ ಅಂಕ ಗಳಿಸವ. ಇನ್ನ ಮೂರನೇ ಸುತ್ತು ಎ ತಂಡ ಕ್ವಶನ್, ಕರ್ನಾಟಕದ ವಿಶಾಲವಾದ ಅತ್ಯಂತ ಕಟ್ಟಡ ಇರುವ ವಿಧಾನಸಭೆ. ವಿಧಾನಸಭೆ ಎಲ್ಲಿದೆ? ವಿಧಾನಸಭೆ ಬೆಂಗಳೂರು. ವಿಧಾನಸಭೆ ಬೆಂಗಳೂರು. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎ ತಂಡಕ್ಕೆ 1 ಅಂಕ. ಇಲ್ಲಿ ಬಿ ತಂಡದ ಕ್ವಶನ್, ಕರ್ನಾಟಕದ ಅತ್ಯಂತ ಎತ್ತರ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ. ಬಿ ತಂಡದಕ್ಕ. ಇನ್ನು